ಸ್ನೇಹಿತರೆ ನಮಸ್ಕಾರ. ಗಜಕೇಸರಿ ವೈಭವ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಗಜೇಂದ್ರ. ಇವತ್ತು ನಾವು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕು ದಾವಸ್ಪೇಟೆ ಬಳಿ ಇರುವ ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧಿಯಾಗಿರುವ ಶ್ರೀ ಕ್ಷೇತ್ರ ಶಿವಗಂಗೆಗೆ ನಾವು ಇವತ್ತು ಬಂದಿದ್ದೀವಿ. ಈ ಕ್ಷೇತ್ರದಲ್ಲಿ ಏನೇನಿದೆ ಅನ್ನೋದನ್ನು ನಾವು ಮುಂದೆ ಹೋಗ್ತಾ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಕೂಡ ನಮ್ಮ ಜೊತೆ ಪ್ರಯಾಣವನ್ನು ಬೆಳೆಸಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಈ ಶಿವಗಂಗೆ ಕ್ಷೇತ್ರದ ಪೂರ್ತಿ ಚಿತ್ರಣವನ್ನು ನಾವು ನಿಮ್ಮ ಮುಂದೆ ಇವತ್ತು ಎಳೆಯಾಗಿ ಬಿಚ್ಚಿಡ್ತಾ ಹೋಗ್ತೀವಿ. ಏನೇನಿದೆ ಅನ್ನೋದನ್ನು ಕೂಡ ಖಂಡಿತವಾಗ್ಲೂ ಈ ಪೂರ್ತಿ ಬೆಟ್ಟವನ್ನು ನಾವು ನಿಮ್ಮ ಮುಂದೆ ತೊಗೊಂಡು ಬರ್ತೀವಿ ಇವತ್ತು. ದಯವಿಟ್ಟು ನಮ್ಮ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಸೊ ನಿಮ್ಮ ಜೊತೆ ನಮ್ಮ ಪಯಣ ಈಗ ಮುಂದುವರಿತಾ ಇದೆ. ದಯವಿಟ್ಟು ನಮ್ಮ ಜೊತೆ ನೀವು ಕೂಡ ಬನ್ನಿ. ಶಿವಗಂಗೆ ಸಂಪೂರ್ಣ ಬೆಟ್ಟವನ್ನು ನೋಡಿ ಈ ಕ್ಷೇತ್ರದ ದರ್ಶನವನ್ನು ಪಡೆದು ಕೂಡ ನಾವು ಕೂಡ ಧನ್ಯರಾಗೋಣ. ಬನ್ನಿ ಹೋಗೋಣ. ಬೆಟ್ಟಕ್ಕೆ ಹೋಗ್ಬಿಟ್ಟು ಈ ಶಿವಗಂಗೆ ಕ್ಷೇತ್ರದ ಎಲ್ಲ ಒಂದು ವಿಶೇಷತೆಯನ್ನು ತಿಳ್ಕೊಳ್ಳೋಣ. ಸ್ನೇಹಿತರೆ, ಇಲ್ಲಿ ನಿಮಗೆ ಕಾಣಿಸ್ತಾ ಇರುವಂಥದ್ದು ದೇವಸ್ಥಾನಕ್ಕೆ ಹೋಗುವಂಥ ಮೆಟ್ಲು ನಿಮಗೆ ಕಾಣಿಸ್ತಾ ಇದೆ. ಈಗ ಇಲ್ಲಿ ಮೆಟ್ಲತ್ಕೊಂಡು ಸುಮಾರು ಒಂದು 20-30 ಮೆಟ್ಲತ್ಕೊಂಡು ಹೋದರೆ ನಮಗೆ ಅಲ್ಲಿ ಸಿಗುವಂಥದ್ದು ಹರಕೆ ಗಣಪತಿ ದೇವಸ್ಥಾನ ಸಿಗುತ್ತೆ ಎಡಭಾಗದಲ್ಲಿ. ಹಾಗೆ ಮುಂದೆ ಹೋದರೆ ನಮಗೆ ಅನ್ನದಾಸೋಹ ಸಿಗುತ್ತೆ. ಅಲ್ಲಿಂದ ಹಾಗೆ ಸ್ವಲ್ಪ ಮುಂದೆ ಹೋದರೆ ನಮಗೆ ಬಲಭಾಗದಲ್ಲಿ 6 ಮುಖದ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ನಮಗೆ ನೋಡೋಕ್ಕೆ ಸಿಗುತ್ತೆ. ಇಲ್ಲಿ ನೀವು ಈಗ ನೋಡ್ಬೋದು. ಇಲ್ಲಿ ನಾವು ಮುಂದೆ ಹೋದರೆ 2 ದಾರಿಗಳು ನಮಗೆ ನೋಡೋಕ್ಕೆ ಸಿಗುತ್ತೆ. ಒಂದು ಬಲಭಾಗದಲ್ಲಿ ಇರೋದು ದೇವಸ್ಥಾನಕ್ಕೆ ಹೋಗುವಂಥ ದಾರಿ, ಎಡಭಾಗದಲ್ಲಿ ಕಾಣ್ತಾ ಇರುವಂಥದ್ದು ನೇರವಾಗಿ ಬೆಟ್ಟಕ್ಕೆ ಹೋಗುವಂಥ ದಾರಿ. ಬಲಭಾಗದಲ್ಲಿ ಸ್ವಲ್ಪ ಮುಂದಕ್ಕೆ ಹೋಗಿ ಅಲ್ಲೊಂದು ಮಂಟಪ ಸಿಗುತ್ತೆ. ಮಂಟಪದ ಎಡಗಡೆಗೆ ಒಂದು ದಾರಿ ಸಿಗುತ್ತೆ. ಅಲ್ಲಿಂದ ನಾವು ಹೋದರೆ ಅಲ್ಲಿ ನಮಗೆ ಒಂದು ಬಸವಣ್ಣ ನೋಡೋಕ್ಕೆ ನಮಗೆ ಸಿಗುತ್ತೆ. ಆ ಬಸವಣ್ಣನ ನೋಡಿಬಿಟ್ಟು ಆ ಬಸವಣ್ಣನ ಒಂದು ಆಶೀರ್ವಾದವನ್ನು ಪಡ್ಕೊಂಡು ನಾವು ಮುಂದಕ್ಕೆ ಹೋಗಬೇಕಾಗತ್ತೆ. ನೋಡಿ ಎಷ್ಟು ಬೃಹದಾಕಾರವಾಗಿ ಒಂದು ಬಸವಣ್ಣನ ಒಂದು ವಿಗ್ರಹ ಅಲ್ಲಿದೆ ಅಂತ ನೀವು ನೋಡಬಹುದು. ಇಲ್ಲಿ ನಮಗೆ ಕಾಣಿಸ್ತಾ ಇರೋದು ನಾವು ಬಂದ್ವಲ್ಲ ಮಂಟಪ, ಆ ಮಂಟಪದ ಮೇಲಿರುವ ಒಂದು ಗೋಪುರ, ಬೃಹದಾಕಾರವಾದ ಗೋಪುರ ನೀವು ನೋಡ್ತಾ ಇದ್ದೀರಿ. ಈಗ ಅಲ್ಲಿಂದ ನಾವು ನೇರವಾಗಿ ಗವಿ ಗಂಗಾಧರೇಶ್ವರ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದೇವರ ದರ್ಶನವನ್ನು ಪಡ್ಕೊಂಡು, ಹಾಗೆಯೇ ಹೊನ್ನಮ್ಮ ದೇವಿಯ ದೇವಸ್ಥಾನಕ್ಕೆ ಹೋಗಿ ಅಲ್ಲಿನೂ ಕೂಡ ಅವರ ತಾಯಿಯ ದರ್ಶನವನ್ನು ಪಡ್ಕೊಂಡು ನಾವು ಸೀದಾ ಬೆಟ್ಟದ ಮೇಲಕ್ಕೆ ಹೊರಟ್ವಿ. ಸ್ನೇಹಿತರೆ, ಇಲ್ಲಿ ನೀವು ಏನು ನೋಡ್ತಾ ಇದ್ದೀರಾ ಇವೆಲ್ಲವೂ ಕೂಡ ಮಂಟಪಗಳು. ನೀವೇನು ನೋಡ್ತಿದ್ದೀರಾ ಇದು ದೇವಸ್ಥಾನದ ಮುಂದ್ಗಡೆ ಇರುವಂಥ ಮಂಟಪಗಳು. ಹಾಗೆಯೇ ಇಲ್ಲಿ ಅನೇಕ ಪುರಾತನ ಮಂಟಪಗಳು. ಮತ್ತು ನಿಮಗೆ ಮುಂದೆ ಹೋಗ್ತಾ ಕೋಟೆ ತೋರಿಸ್ತೀನಿ, ಬನ್ನಿ ಕೋಟೆನೂ ನೋಡ್ಕೊಂಡು ಬರೋಣ. ನೋಡಿ ಇಲ್ಲೆಲ್ಲ ಏನು ಕಾಣಿಸ್ತಿದೆ ಅಲ್ಲ, ಇದೆಲ್ಲ ಕೂಡ ರಾಜ ಮಹಾರಾಜರು ಆಳಿದಂತಹ ಒಂದು ಕೋಟೆಗಳು. ಇವೆಲ್ಲ ಕೋಟೆಯ ಒಂದು ಭಾಗಗಳು ಅಂತಲೇ ಹೇಳ್ಬೋದು. ನೋಡಿ ಇಲ್ಲಿ ಮುಂದೆ ಹೋಗ್ತಾ ನಮಗೆ ಇಲ್ಲಿ ನಾಗರು ಸಿಗುತ್ತೆ. ನೋಡಿ ಇಲ್ಲಿ ಶಿಲ್ಪಕಲೆ ಎಷ್ಟು ಅದ್ಭುತವಾಗಿ ಇದೆ ಅಂತ ನೀವು ನೋಡ್ಬೋದು.
ಇದು ದೇವಸ್ಥಾನದ ಬೆಟ್ಟಕ್ಕೆ ಹೋಗೋ, ದೇವಸ್ಥಾನದಿಂದ ಒಳಗಡೆ ಬಂದು ಬೆಟ್ಟಕ್ಕೆ ಹೋಗೋ ಒಂದು ದಾರಿ ಅದು, ನೀವೇನು ನೋಡ್ತಿದ್ದೀರೋ ಅದು. ನೋಡಿ, ಇಲ್ಲಿಂದ ನಾವು ಹೊರಗಡೆ ಹೋದರೆ, ದೇವಸ್ಥಾನದಿಂದ ಹೊರಗಡೆ ಹೋದರೆ ನಮಗೆ ಬೆಟ್ಟಕ್ಕೆ ಹೋಗೋದಕ್ಕೆ ದಾರಿ ಸಿಗುತ್ತೆ. ಸೊ ಇಲ್ಲಿ ಕಾಣಿಸ್ತಿದೆಯಲ್ಲ ಬಲಗಡೆಗೆ, ಇದೆಲ್ಲವೂ ಕೂಡ ಅಷ್ಟೇ ಕೋಟೆ, ಎಲ್ಲ ಪಾಳು ಬಿದ್ದಿದೆ ಈಗಾಗಲೇ. ನೋಡಿ ಎಲ್ಲ ಅವಶೇಷಗಳು ಅವೆಲ್ಲ, ಇದು ಕೂಡ ಚೆನ್ನಾಗಿದೆ. ಆದರೆ ಇಲ್ಲಿ ಯಾರೋ ಇವಾಗ ಅಲ್ಲಿ ಮೇಲೆ ಇದೆಯಲ್ಲ ನೋಡಿ ಗೋಪುರ, ಅದು ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಕಟ್ಸಿರೋವಂಥದ್ದು. ನೋಡಿ ಇಲ್ಲೆಲ್ಲ ಕಾಣಿಸ್ತಿದೆಯಲ್ಲ, ಇದೆಲ್ಲ ಕೋಟೆ, ಆಗಿನ ಕೋಟೆ. ನೋಡಿ ಈ ಕಡೆ ಹೋದರೆ ನಮಗೆ ಬೆಟ್ಟದ ಮೇಲೆ ಹೋಗೋಕ್ಕೆ ಸಿಗುತ್ತೆ. ಇದು ಕೆಂಪೇಗೌಡರ ಆಜಾರ ಅಂತ ಹೇಳ್ತಾರೆ, ಅಲ್ಲಿ ಬೋರ್ಡ್ ಕೂಡ ಹಾಕಿದ್ದಾರೆ, ನೀವು ನೋಡ್ಬೋದು. ಇದು ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಬೆಟ್ಟದ ಮೇಲಕ್ಕೆ ಹೋಗುವಂಥ ಮೆಟ್ಲುಗಳು, ನಾವೇನು ನೋಡ್ತಿದ್ದೀವಲ್ಲ ಇವು. ಇಲ್ಲಿ ಈ ಮಂಟಪದ ಕೆಳಗಡೆಯಿಂದ ಹೋದರೆ ನಮಗೆ ಮುಂದೆ ಒಂದು ಹರಕೆ ಬಸವಣ್ಣ ಸಿಗುತ್ತೆ. ಆ ಬಸವಣ್ಣನ ನೋಡಿಕೊಂಡು ಹಾಗೆ ಹೋಗೋಣ ಬನ್ನಿ. ನೋಡಿ ಇದು ಬೆಟ್ಟದ ಮೇಲಿಂದ ಕಾಣಿಸ್ತಿರೋದು ವ್ಯೂ, ಕೋಟೆ ವ್ಯೂ ಇದು ನೋಡಿ ಹೇಗೆ ಸ್ನೇಹಿತರೆ. ಈಗ ನಾವು ನೋಡ್ತಾ ಇರೋದು ಹರಕೆ ಬಸವಣ್ಣ. ಇಲ್ಲಿ ಬಂದುಬಿಟ್ಟು ನಾವು ಆ ಬಸವನ ಕಿವಿಯಲ್ಲಿ ಏನಾದರೂ ನಮ್ಮ ಇಷ್ಟಾರ್ಥಗಳನ್ನು ಹೇಳ್ಕೊಂಡ್ರೆ ಆ ಇಷ್ಟಾರ್ಥಗಳೆಲ್ಲವೂ ಕೂಡ ಈಡೇರುತ್ತೆ ಅಂತ ಹೇಳಲಾಗುತ್ತೆ. ಹಾಗಾಗಿ ಇದಕ್ಕೆ ಹರಕೆ ಬಸವಣ್ಣ ಅಂತ ಕರೀತಾರೆ. ಅದನ್ನು ಮುಗಿಸ್ಕೊಂಡು ನಾವು ಸೀದಾ ಬೆಟ್ಟದ ಮೇಲಕ್ಕೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ, ಬೆಟ್ಟದ ಮೇಲೆ ಏನೇನಿದೆ ಅಂತ ನೋಡೋಣ ಈಗ. ಸ್ನೇಹಿತರೆ, ಅಲ್ಲಲ್ಲಿ ನಮಗೆ ತಿನ್ನೋದಕ್ಕೆ ಕುಡಿಯೋದಕ್ಕೆ ಅಲ್ಲಲ್ಲಿ ನಮಗೆ ತುಂಬಾ ಅಂಗಡಿಗಳು ಸಿಗುತ್ತೆ. ತಿನ್ನೋದಕ್ಕೆ ಕುಡಿಯೋದಕ್ಕೆ ಸಮಸ್ಯೆ ಏನಿಲ್ಲ. ಈ ಕಡೆ ಒಂದು ಮೆಟ್ಲು ಹೋಗುತ್ತೆ, ಅದು ಎಲ್ಲಿ ಹೋಗುತ್ತೆ ನೋಡೋಣ. ಬಹುಶಃ ಇದು ಹಳೆ ಕಾಲದಲ್ಲಿ ಇರ್ಬೋದು, ಆ ಕಾಲದಲ್ಲಿ ಇದ್ದಂಥ ಮೆಟ್ಲು ಅನಿಸುತ್ತೆ. ಬನ್ನಿ ಇದನ್ನು ಕೂಡ ನಾವು ನೋಡ್ಕೊಂಡು ಬರೋಣ. ಆಮೇಲೆ ನಾವು ಈ ಕಡೆ ಹೋಗೋಣ. ಮೊದಲಿಗೆ ನಾವು ಈ ದಾರಿ ಎಲ್ಲಿ ಹೋಗುತ್ತೆ ಅಂತ ನೋಡ್ಕೊಂಡು ಬಿಟ್ಟು ಬರೋಣ. ಸ್ನೇಹಿತರೆ, ಇಲ್ಲಿವರೆಗೂ ತುಂಬಾ ವಿಡಿಯೋಗಳು ಈ ಬೆಟ್ಟದ ಬಗ್ಗೆ ಮಾಡಿರ್ತಾರೆ. ಅವರು ಅವ್ರದ್ದೇ ಆದಂಥ ಶೈಲಿಯಲ್ಲಿ, ಅವ್ರದ್ದೇ ಆದಂಥ ಒಂದು ಶೈಲಿಯನ್ನು ಬಳಸಿ ಅವರು ವಿಡಿಯೋಗಳನ್ನ ಮಾಡಿರ್ತಾರೆ. ಸೊ ಈ ವಿಡಿಯೋನ ನಾವು ನಮ್ಮದೇ ಆದಂಥ ಶೈಲಿಯಲ್ಲಿ ನಾವು ಈ ವಿಡಿಯೋನ ಮಾಡ್ತಾ ಇದ್ದೀವಿ. ಸೊ ನಮಗೆ ಈ ಬೆಟ್ಟದ ಬಗ್ಗೆ ನಾವೆಷ್ಟು ತಿಳ್ಕೊಂಡಿದ್ದೀವಿ ಅನ್ನೋದರ ಆಧಾರದ ಮೇಲೆ ನಾವು ಈ ಬೆಟ್ಟದ ಬಗ್ಗೆ ವಿವರಣೆಯನ್ನು ಕೊಡ್ತಾ ಹೋಗ್ತೀವಿ. ಸೊ ನೀವು ಕೂಡ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡ್ದಿರಂಗೆ ನೋಡಿ. ಸ್ಕಿಪ್ ಮಾಡಿ ನೋಡ್ತಾ ಹೋದರೆ ನೀವು ಅನೇಕ ವಿಚಾರಗಳನ್ನು ನೀವು ಬಿಟ್ಟು ಹೋದಂಗೆ ಆಗುತ್ತೆ ಅಥವಾ ಸ್ಕಿಪ್ ಮಾಡ್ದಂಗೆ ಆಗುತ್ತೆ, ನಿಮಗೆ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಪೂರ್ತಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಅಂತ ಹೇಳ್ತೀನಿ.
ಸೊ ನೀವು ನಮ್ಮ ಚಾನಲ್ಗೆ ಏನಾದರೂ ಹೊಸಬ್ರೇನಾದರೂ ಆಗಿದೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಯಾಕಪ್ಪ ಅಂತಂದರೆ ನಾವು ಮುಂದೆ ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋಗಳು ಕೂಡ ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋಗಳು ಕೂಡ ನೀವು ಮಿಸ್ ಮಾಡ್ಕೋಬಾರ್ದು ಅಂದರೆ ನಮ್ಮ ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಸೊ ಈ ಬೆಟ್ಟದ ಬಗ್ಗೆ ನಾವು ತುಂಬಾ ತಿಳ್ಕೊಳ್ಳೋಕ್ಕಿದೆ. ಸೊ ಅದೇನೇನೋ ಈ ಬೆಟ್ಟದಲ್ಲಿ ಇದೆ ಅನ್ನೋದನ್ನು ನಾನು ನಿಮಗೆ ವಿವರವಾಗಿ ತಿಳಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ನಾವು ಈ ಬೆಟ್ಟದ ಮೇಲೆ ಏನೇನಿದೆ ಅಂತ ಹೇಳ್ತಾ ಹೋಗ್ತೀನಿ. ನಾನು ನಿಮಗೆ 12 ಜ್ಯೋತಿರ್ಲಿಂಗಗಳು ನಮಗೆ ಸಿಗುತ್ತೆ. ಅಲ್ಲಿ ಹೋಗ್ಬಿಟ್ಟು ಅದರ ಬಗ್ಗೆ ಪೂರ್ತಿ ವಿವರವನ್ನು ತಿಳ್ಕೊಳ್ಳೋಣ. ಹಾಗೆ ಬೆಟ್ಟದ ಮೇಲೆ ಹೋಗ್ತಾ ನಮಗೆ ಬಸವಣ್ಣ ಸಿಗುತ್ತೆ. ಬಸವಣ್ಣ ಆದಮೇಲೆ ಪೂರ್ತಿ ಬೆಟ್ಟದ ಮೇಲೆ ಹೋದರೆ ನಮಗೆ ಉರಿಗಂಬ, ತೀರ್ಥಗಂಬ, ಆಮೇಲೆ ಶಾಂತಲಾ ಡ್ರಾಪ್ ಸಿಗುತ್ತೆ, ಗವಿ ಗಂಗಾಧರೇಶ್ವರ ದೇವಸ್ಥಾನ ಸಿಗುತ್ತೆ, ಆಮೇಲೆ ವೀರಭದ್ರ ಸ್ವಾಮಿ ದೇವಸ್ಥಾನ ಸಿಗುತ್ತೆ. ಸೊ ಹೀಗೆ ಮತ್ತೆ ಇನ್ನೂ ಅನೇಕ ತೀರ್ಥಗಳು ನಮಗೆ ನೋಡೋಕ್ಕೆ ಸಿಗುತ್ತೆ ಎಲ್ಲ. ಸ್ನೇಹಿತರೆ, ಈ ಬೆಟ್ಟ ಶಿವಲಿಂಗದ ಆಕಾರದಲ್ಲಿ ಇರೋ ಕಾರಣಕ್ಕೆ ಇದಕ್ಕೆ ಶಿವಗಂಗೆ ಅಂತ ಕರೀತಾರೆ. ಹಾಗೆಯೇ ಇಲ್ಲಿ ಪಾತಾಳ ಗಂಗೆ ಹರಿತಾಳೆ ಇಲ್ಲಿ. ಹಾಗಾಗಿ ಶಿವ ಮತ್ತು ಪಾತಾಳ ಗಂಗೆ ಇರೋ ಕಾರಣ ಇಲ್ಲಿ ಈ ಒಂದು ಕ್ಷೇತ್ರಕ್ಕೆ ಶಿವಗಂಗೆ ಅಂತ ಹೆಸರು ಬಂದಿದೆ. ಈ ಶಿವಗಂಗೆ ಕ್ಷೇತ್ರದಲ್ಲಿ ಅನೇಕ ನಮಗೆ ಪುಣ್ಯ ಕ್ಷೇತ್ರಗಳು ನಮಗೆ ನೋಡೋಕ್ಕೆ ಸಿಗುತ್ತೆ. ಮೊದಲನೇದಾಗಿ ಗವಿ ಗಂಗಾಧರೇಶ್ವರ ದೇವಸ್ಥಾನ ಇಲ್ಲಿ ಸಿಗುತ್ತೆ, ಹೊನ್ನಮ್ಮ ದೇವಿ ದೇವಸ್ಥಾನ ಇದೆ. ಹಾಗೆಯೇ ಇಲ್ಲಿ ಅನೇಕ ಪುಣ್ಯ ತೀರ್ಥಗಳು ಕೂಡ ನಮಗೆ ಸಿಗುತ್ತೆ. ಇಲ್ಲಿ ನಂದಿ ಪ್ರತಿಮೆ ಇದೆ, ಪಾತಾಳ ಗಂಗೆ ಇದೆ, ಶಾರದಾಂಬೆ ದೇವಸ್ಥಾನ, ಅಗಸ್ತ್ಯ ತೀರ್ಥ, ಕಣ್ವ ತೀರ್ಥ, ಕಪಿಲಾ ತೀರ್ಥ ಮತ್ತು ಪಾತಾಳ ಎಂದು ಕರೆಯುವ ಹಲವಾರು ತೀರ್ಥಗಳು ಅಂದರೆ 100ಕ್ಕೂ ಹೆಚ್ಚು ತೀರ್ಥಗಳು ಈ ಕ್ಷೇತ್ರದಲ್ಲಿ ಇವೆ ಅಂತ ಹೇಳಲಾಗುತ್ತೆ. ಅದರಲ್ಲಿ ನಮಗೆ ನಮಗೆ ಕೇವಲ ಉಳ್ಕೊಂಡಿರುವಂಥದ್ದು ಈಗ 3-4 ತೀರ್ಥಕ್ಷೇತ್ರಗಳು ಮಾತ್ರ ಉಳ್ಕೊಂಡಿದೆ. ಎಲ್ಲ ಆ 3-4 ತೀರ್ಥಕ್ಷೇತ್ರಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಅಂತ ಹೇಳ್ತಾ ಮುಂದೆ ನಾವು ಸಾಗೋಣ. ಮುಂದೆ ಇನ್ನೂ ಹೆಚ್ಚಿನ ಒಂದು ಈ ಬೆಟ್ಟದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಮುಂದೆ ಹೋಗ್ತಾ ನಾವು ಮಾತಾಡ್ಕೊಳ್ಳೋಣ ಅಂತ ಹೇಳ್ತಾ ಈಗ ನಮ್ಮ ಪ್ರಯಾಣವನ್ನು ಇಲ್ಲಿ ಆರಂಭಿಸೋಣ. ಸೊ ಬನ್ನಿ, ನಮ್ಮ ಜೊತೆ ನೀವು ಕೂಡ ಬನ್ನಿ. ಈ ಬೆಟ್ಟವನ್ನು ನಾವು ಕೂಡ ಹತ್ಕೊಂಡೋಗಿ ನೋಡೋಣ. ಸ್ನೇಹಿತರೆ, ಇಲ್ಲಿಂದ ನಾವು ಬೆಟ್ಟ ಹತ್ಕೊಂಡು ಹೋಗ್ತಾ ಇದ್ದೀವಿ. ಬೆಟ್ಟ ಹತ್ತಕ್ಕೆ ಶುರು ಮಾಡಿದ್ದೀವಿ ಈಗ, ನೀವು ನೋಡ್ಬೋದು. ಸೊ ಇಲ್ಲಿ ಬೆಟ್ಟ ಹತ್ಕೊಂಡು ಹೋಗ್ತಾ ಇದ್ದರೆ ನಿಮಗೆ ಇಲ್ಲೊಂದು ದೊಡ್ಡ ಬಂಡೆ ಸಿಗುತ್ತೆ. ಬಂಡೆ ಕೆಳಗಡೆ ಒಂದು ಗುಹೆ ಸಿಗುತ್ತೆ. ಆ ಗುಹೆ ಒಳಗಡೆ ಹೋಗಿ ನಾವು ನೋಡ್ಕೊಂಡು ಬರೋಣ. ಗುಹೆ ಒಳಗಡೆ ಏನಿದೆ ಅನ್ನೋದನ್ನು ನಾವು ನಿಮಗೆ ತೋರಿಸ್ತೀನಿ. ಸೊ ಬನ್ನಿ, ಗುಹೆ ಒಳಗಡೆ ಹೋಗ್ಬಿಟ್ಟು ನೋಡ್ಕೊಂಡು ಬರೋಣ. ಸ್ನೇಹಿತರೆ, ಇಲ್ಲಿ ನೀವು ನೋಡ್ಬೋದು, ಈ ಥರ ಬಂದರೆ ನಿಮಗೆ ಒಂದು ಕಲ್ಲಿನ ಮಂಟಪ ಈ ಥರ ಸಿಗುತ್ತೆ. ಮೆಟ್ಲು ಎಲ್ಲ ಇದೆ ಇಲ್ಲಿ, ನೀವು ನೋಡ್ಬೋದು. ಸೊ ಇಲ್ಲಿ ಬಂದರೆ ನಮಗೆ ಈ ಥರ ಓಂ ನಮಃ ಶಿವಾಯ ಅಂತ ಒಂದು ಬೋರ್ಡ್ ಕಾಣಿಸುತ್ತೆ. ಸ್ವಚ್ಛತೆಯನ್ನು ಕಾಪಾಡಿ ಅಂತ ಇದೆ. ಸೊ ನೀವು ನೋಡ್ಬೋದು, ಕಲ್ಲಿನ ಮಂಟಪ ಈ ಥರ ಇದೆ, ಬಂಡೆ ಕೆಳಗಡೆ ಇದೆ. ಸೊ ಇಲ್ಲಿಂದ ನಾವು ಈ ಕಡೆ ಬಲಕ್ಕೆ ಹೋದರೆ ಇಲ್ಲಿ ನಮಗೆ ಇಲ್ಲಿ ಏನೋ ಕೆತ್ತಿದ್ದಾರೆ, ಅಂದರೆ ಯಾವುದೋ ಶಾಸನ ಇದ್ದಂಗಿದೆ. ಇಲ್ಲಿ ನೀವು ನೋಡ್ಬೋದು, ಸರಿಯಾಗಿ ಗಮನಿಸಿದ್ರೆ ನಿಮಗೆ ಇಲ್ಲಿ ಸಿಗುತ್ತೆ. ಇದು ಶಾಸನ ಬರೆದಿದ್ದಾರೆ. ಸೊ ಹಾಗೆ ನಾವು ಮುಂದಕ್ಕೆ ಹೋದರೆ ಬಹುಶಃ ಅದು ಹಳೆಗನ್ನಡ ಶಾಸನ ಇರ್ಬೋದು. ಒಳಗಡೆ ಹೋಗೋಣ. ಗುಹೆ ಒಳಗಡೆ ಹೋಗ್ಬಿಟ್ಟು ಗುಹೆ ಒಳಗಡೆ ಏನೇನಿದೆ ಅಂತ ನಾವು ನೋಡ್ಕೊಂಡು ಬರೋಣ. ಸೊ ನೋಡ್ಬೋದು ನೀವು, ಗುಹೆ ಒಳಗಡೆ ಈ ಥರ ನಮಗೆ ನೋಡೋಕ್ಕೆ ಸಿಗುತ್ತೆ. ಇಲ್ಲೂ ಕೂಡ ಎಲ್ಲ ಪರಿಸರವನ್ನು ಹಾಳು ಮಾಡಿದ್ದಾರೆ. ಸೊ ಇಷ್ಟು ನೋಡಿ, ಈ ಗುಹೆ ಈ ಥರ ನಮಗೆ ನೋಡೋಕ್ಕೆ ಸಿಗುತ್ತೆ, ನೀವು ನೋಡ್ಬೋದು. ಸೊ ಬಹುಶಃ ಎಷ್ಟೋ ವಿಡಿಯೋಗಳಲ್ಲಿ ಈ ಒಂದು ಗುಹೆಯನ್ನು ತೋರಿಸಿರಲ್ಲ. ಸಾಮಾನ್ಯಕ್ಕೆ ತುಂಬ ಜನ ಈ ಕಡೆ ಬರೋದು ಇಲ್ಲ, ಸೊ ಹಾಗಾಗಿ ತೋರಿಸಲ್ಲ ಅನಿಸುತ್ತೆ. ಸೊ ನೀವು ನೋಡ್ಬೋದು, ಗುಹೆಯನ್ನು ಕೂಡ ನಾನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಸೊ ನೀವು ಕೂಡ ಮುಂದಿನ ಸಲ ಬರೋವಾಗ ತಪ್ಪದೆ ಈ ವಿಡಿಯೋನ ನೋಡಿ. ಈ ವಿಡಿಯೋದಲ್ಲಿ ನಾವೇನೇನು ತೋರಿಸಿರ್ತೀವಲ್ಲ ಅದನ್ನೆಲ್ಲವೂ ಕೂಡ ಬಂದು ನೋಡೋದಕ್ಕೆ ಪ್ರಯತ್ನ ಪಡಿ. ಯಾಕಂತಂದರೆ ನಾವು ಚೆನ್ನಾಗಿರೋವಾಗಲೇ ಇಂಥವನ್ನೆಲ್ಲವನ್ನು ಕೂಡ ಬಂದು ನೋಡಬೇಕು. ನಾವೇನಾದರೂ ಸ್ವಲ್ಪ ವಯಸ್ಸಾದ ಮೇಲೆ ಬಂದು ನೋಡೋಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ನಮಗೆ ವಯಸ್ಸಿರೋವಾಗಲೇ ಬಂದುಬಿಟ್ಟು ಇಂಥ ತೀರ್ಥಕ್ಷೇತ್ರಗಳನ್ನು, ಇಂಥ ಒಂದು ನಮ್ಮ ಪುರಾತನ ಕಟ್ಟಡಗಳನ್ನು ನೋಡೋಕ್ಕೆ ಸಾಧ್ಯ ಅಂತ ಹೇಳೋಕ್ಕೆ ಬಯಸ್ತೀನಿ. ಸೊ ನೋಡ್ಬೋದು, ಎಲ್ಲ ಕ್ಲೀನ್ ಮಾಡಿದ್ದಾರೆ. ಸಂಕ್ರಾಂತಿ ಹಬ್ಬ ಇನ್ನೇನು ಹತ್ರ ಬರ್ತಾ ಇದೆ. ಸೊ ಹಾಗಾಗಿ ಇಲ್ಲೆಲ್ಲ ತುಂಬಾ ಕ್ಲೀನ್ ಮಾಡಿದ್ದಾರೆ. ಜಾತ್ರೆ ಕೂಡ ನಡೆಯುತ್ತೆ. ಇಲ್ಲಿ 1 ತಿಂಗಳ ಜಾತ್ರೆ ನಡೆಯುತ್ತೆ. ಆ ಜಾತ್ರೆಗೆ ಎಲ್ಲ ಕೂಡ ಸಕಲ ಸಿದ್ಧತೆಗಳು ನಡೀತಾ ಇದೆ. ಕೆಳಗಡೆ ನೀವು ದೇವಸ್ಥಾನದಲ್ಲಿ ಹೋಗಿದ್ದರೆ ನಿಮಗೆ ಈ ಟೈಮಲ್ಲಿ ಬಂದಿದ್ದರೆ ನಿಮಗೆ ಗೊತ್ತಾಗ್ತಾ ಇತ್ತು. ಸೊ ನಾವು ಹೋದಾಗ ಎಲ್ಲ ಕ್ಲೀನಿಂಗ್ ಪ್ರೋಸೆಸ್ ಎಲ್ಲ ನಡೀತಾ ಇತ್ತು ದೇವಸ್ಥಾನದ ಒಳಗಡೆ. ಸೊ ಹಾಗಾಗಿ ಅಲ್ಲಿ ವಿಡಿಯೋ ಮಾಡೋದಕ್ಕೆ ನಮಗೆ ಪರ್ಮಿಷನ್ ಇರಲಿಲ್ಲ ದೇವಸ್ಥಾನದ ಒಳಗಡೆ. ಸೊ ಈ ಬೆಟ್ಟ ಪೂರ್ತಿ ಕೂಡ ನಾನು ನಿಮಗೆ
ತೋರಿಸ್ತೀನಿ. ಯಾರು ಕೂಡ ಬಹುಶಃ ಇಲ್ಲಿವರೆಗೂ ಈ ಕಡೆ ಬಂದು ತೋರಿಸಿರೋಕ್ಕೆ ಸಾಧ್ಯನೇ ಇಲ್ಲ ನಿಮಗೆ. ಸೊ ಅಂಥ ಎಲ್ಲ ಸ್ಥಳಗಳನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಹೋಗ್ತೀನಿ. ನೋಡಿ, ನೀವು ಕೂಡ ಆನಂದ ಪಡಿ ನೋಡಿ. ತುಂಬ ಜನ ಪ್ರವಾಸಿಗರು ಬರ್ತಾರೆ, ದಾರಿ ಹೇಗಿದೆಯೋ ಹಾಗೆ ಹೋಗ್ತಾರೆ. ಆ ಕಡೆಯಿಂದ ಆವಾಗಲೇ ನಿಮಗೆ ಸ್ಟಾರ್ಟಿಂಗಲ್ಲಿ ನಾನು ರೈಟ್ ತೊಗೊಂಡಲ್ಲ, ಅಲ್ಲಿಂದ ಆ ಕಡೆಗೆ ಹೋಗ್ತಾರೆ. ಅಲ್ಲಿಂದ ದೇವಸ್ಥಾನಕ್ಕೆ ಬೆಟ್ಟದ ಮೇಲಕ್ಕೆ ಹೋಗ್ಬಿಟ್ಟು ಮತ್ತೆ ವಾಪಸ್ ಹೋಗ್ತಾರೆ. ಯಾರೂ ಕೂಡ ಇಲ್ಲಿಗೆ ಬರೋದಿಲ್ಲ, ಈ ಕಡೆಗೆ ಯಾರೂ ಕೂಡ ಈ ಕಡೆ ಬರಲ್ಲ. ಸೊ ನೀವು ಈ ಕಡೆ ಬನ್ನಿ. ಈ ಥರ ಒಂದು ಟ್ರಕ್ಕಿಂಗ್ ಮಾಡೋದಕ್ಕೆ, ನೀವು ಟ್ರಕ್ಕಿಂಗ್ ಪ್ರಿಯರಾಗಿದ್ದರೆ, ಚಾರಣಿಗರಾಗಿದ್ದರೆ, ನಿಮಗೆ ಈ ಒಂದು ನಾನು ಹೋಗ್ತಾ ಇರೋ ಒಂದು ದಾರಿ ಮಾತ್ರ ತುಂಬಾ ಅದ್ಭುತವಾಗಿದೆ. ಬೇಕಾದರೆ ನಾನು ಆ ಕಡೆಯಿಂದ ಬರ್ತಾ ಆ ದಾರಿಯಲ್ಲಿ ಬರ್ತೀನಿ, ನಿಮ್ಮನ್ನು ಕರ್ಕೊಂಡು ಬರ್ತೀನಿ. ಸೊ ಇವಾಗ ನಾವು ಹಳೆಯ ಕಾಲದ ದಾರಿಯಲ್ಲಿ ನಾವು ಹೋಗ್ತಾ ಇದ್ದೀವಿ. ಇವಾಗ ಅಲ್ಲೇನಿದೆ, ಎಲ್ಲರೂ ಜಾಸ್ತಿ ಜನ ಏನು ಓಡಾಡ್ತಾರೆ, ಅದು ಇತ್ತೀಚೆಗೆ ಮಾಡಿರುವಂಥ ದಾರಿ. ಇತ್ತೀಚೆಗೆ ಅಂತಂದರೆ ಅದು ಕೂಡ ಹಳೇದೇ, ಆದರೆ ಅದು ಹತ್ಕೊಂಡು ಹೋಗೋದಕ್ಕೆ ಬರೋದಕ್ಕೆ ತುಂಬ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿರೋ ದಾರಿ ಅದು. ಸೊ ನಾವು ಹೋಗ್ತಿರೋವಂಥ ದಾರಿ ತುಂಬ ಹಳೆಯದು, ರಾಜರ ಕಾಲದ್ದಿರ್ಬೋದು. ಇದು ಕೂಡ ತುಂಬಾ ಈಸಿಯಾಗಿದೆ ನೋಡಿ, ಮೆಟ್ಲುಗಳೆಲ್ಲ ಮಾಡಿದ್ದಾರೆ, ತುಂಬ ಈಸಿಯಾಗಿ ಹತ್ಕೊಂಡು ಹೋಗ್ಬೋದು, ಇಳಿಬೋದು, ತುಂಬಾ ಚೆನ್ನಾಗಿದೆ. ಸೊ ಈ ದಾರಿನೂ ಕೂಡ ಮುಂದಿನ ದಿನಗಳಲ್ಲಿ ನೀವು ಬಂದಾಗ ಇದನ್ನು ಬಳಸಿ, ತುಂಬ ಚೆನ್ನಾಗಿರುತ್ತೆ. ಸೊ ಇನ್ನು ಬೇಗ ಹತ್ಕೊಂಡು ಹೋಗಿ ಈ ಒಂದು ದಾರಿ ಎಲ್ಲೇವರೆಗೂ ಹೋಗುತ್ತೆ ಅಲ್ಲೇವರೆಗೂ ಕೂಡ ನಾವು ಹೋಗ್ಬಿಟ್ಟು ಬರೋಣ. ಸಂಪೂರ್ಣ ಬೆಟ್ಟವನ್ನು ನಾನು ನಿಮಗೆ ಇವತ್ತು ತೋರಿಸ್ತೀನಿ ವಿಡಿಯೋದಲ್ಲಿ. ಖಂಡಿತವಾಗ್ಲೂ ಬನ್ನಿ ನಮ್ಮ ಜೊತೆ, ನೀವು ಪ್ರಯಾಣವನ್ನು ನಮ್ಮ ಜೊತೆ ಮಾಡಿ. ನಾನು ಬೇಗ ಹತ್ಕೊಂಡು ಬಂದೆ. ಇವರು ಬೆಟ್ಟ ಹತ್ತಕ್ಕೆ ಅರಸಾಹಸ ಪಡ್ತಾ ಇದ್ದಾರೆ ನೋಡಿ. ಹೇಗಿದೆ ಬೆಟ್ಟ? ಸೂಪರ್ ಆಗಿದೆ, ಆದರೆ ಹತ್ತಕ್ಕೆ ಕಷ್ಟ ಸ್ವಲ್ಪ. ಸೊ ಇಲ್ಲಿಂದ ಬೆಟ್ಟ ಹತ್ತಕ್ಕೆ ಶುರು ಮಾಡೋಣ. ಅವ್ರು ನನ್ನನ್ನೇ ಬಿಟ್ಟು ಹೊರಟೋಗ್ತಾ ಇದ್ದಾರೆ ಬೇಗ. ಈಗ ನಾವು ಅವರನ್ನು ಹಿಂದಕ್ಕೆ ಮುಂದಕ್ಕೆ ಹೋಗೋಣ. ಮುಂದಿನ ಸರಿ ನೀವು ಬರೋವಾಗ ಈ ದಾರಿಯನ್ನು ಆಯ್ಕೆ ಮಾಡ್ಕೊಳ್ಳಿ ಬರೋದಕ್ಕೆ, ಬೆಟ್ಟಕ್ಕೆ ಪೂರ್ತಿ ಬೆಟ್ಟಕ್ಕೆ ಹತ್ತೋಕ್ಕೆ. ಸೊ ಈ ದಾರಿ ಎಲ್ಲಿವರೆಗೂ ಹೋಗುತ್ತೆ ಅಂತ ನಮಗೂ ಗೊತ್ತಿಲ್ಲ. ಸೊ ಆದರೂ ಕೂಡ ಈ ದಾರಿಲಿ ಹೋಗ್ತಾ ಇದ್ದೀನಿ. ಸೊ ನೀವು ಕೂಡ ಈ ದಾರಿಲಿ ಬರೋದಕ್ಕೆ ಪ್ರಯತ್ನ ಪಡಿ. ಆ ದಾರಿಗಿಂತ ಈ ದಾರಿಯಲ್ಲಿ ತುಂಬ ಚೆನ್ನಾಗಿದೆ ಅಂತ ನನಗನ್ಸುತ್ತೆ. ಆದರೆ ಈ ದಾರಿಯಲ್ಲಿ ನಿಮಗೆ ಏನು ತಿನ್ನೋಕ್ಕಾಗಲಿ ಕುಡಿಯೋಕ್ಕಾಗಲಿ ಏನೂ ಸಿಗಲ್ಲ. ಅಂಗಡಿ ಮುಂಗಟ್ಟುಗಳು ಯಾವ ನಿಮಗೆ ಈ ದಾರಿನಲ್ಲಿ ಸಿಗಲ್ಲ. ಆ ದಾರಿನಲ್ಲಾದರೆ ನಿಮಗೆ ಏನು ಬೇಕಾದರೂ ತಿನ್ನೋದಕ್ಕೆ ಕುಡಿಯೋದಕ್ಕೆ ಸಿಗುತ್ತೆ. ಹಾಗೆ ಮೇಲೆ ಹೋಗ್ತಾ ಇಲ್ಲೊಂದು ಮನೆ ಕೋಟೆ ಥರ ಕಾಣಿಸ್ತಾ ಇದೆ. ಸೊ ಆ ಕೋಟೆಗೂ ಹೋಗಿ ನೋಡ್ಕೊಂಡು ಬರೋಣ. ಬನ್ನಿ ಬೇಗ ಹೋಗೋಣ.
ಸ್ನೇಹಿತರೆ, ನಾವೀಗ ಒಂದು 30% ಬೆಟ್ಟಕ್ಕೆ ಬಂದಿದ್ದೀವಿ ಅನಿಸುತ್ತೆ. ಸೊ ನಮಗಿಲ್ಲಿ ಒಂದು ಅದ್ಭುತ ಕಂಡಿದೆ. ಬಹುಶಃ 99% ಜನ ಈ ಒಂದು ದೊಡ್ಡ ಬಸವಣ್ಣನ ನೋಡೋಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ದೊಡ್ಡ ಬಸವಣ್ಣ ನಮಗೆ ಇಲ್ಲಿ ಸಿಕ್ಕಿದೆ. ಇಲ್ಲಿ ಸ್ಥಳೀಯರಿಗೆ ಗೊತ್ತಿರ್ಬೋದು, ಬಿಟ್ಟರೆ ಇಲ್ಲಿ ಯಾರು ಪ್ರವಾಸಿಗರು ಬರ್ತಾರೆ ಯಾವಾಗಲೂ ಅಂದರೆ ವಿಡಿಯೋಗಳು ನೋಡ್ಕೊಂಡು ಯಾರು ಬರ್ತಾರೆ, ಸೊ ಅಂಥವ್ರಿಗೆ ಈ ಬಸವಣ್ಣ ನಿಜವಾಗ್ಲೂ ಇಲ್ಲಿ ಬಂದಿರೋಕ್ಕೆ ಸಾಧ್ಯನೇ ಇಲ್ಲ ಅಂಥವ್ರು. ಸೊ ನಾನು ನಿಮಗೆ ಇವತ್ತು ಆ ಬಸವಣ್ಣನ ತೋರಿಸ್ತೀನಿ. ಸೊ ಬನ್ನಿ, ಆ ಬಸವಣ್ಣ ನೋಡಿಬಿಟ್ಟು ಆ ಬಸವಣ್ಣನ ಆಶೀರ್ವಾದನ ನೀವು ಪಡ್ಕೊಳ್ಳಿ, ನಾನು ಪಡ್ಕೊತೀನಿ. ಸೊ ಇಲ್ಲಿ ನೋಡ್ಬೋದು ನಿಮಗೆ. ಸೊ ಇಲ್ಲಿ ನೋಡಿ, ದೊಡ್ಡ ಬಸವಣ್ಣ, ದೊಡ್ಡ ಕಲ್ಲಿನ ಮಂಟಪ ಇದೆ. ಆ ಕಲ್ಲಿನ ಮಂಟಪದ ಕೆಳಗಡೆ ದೊಡ್ಡ ಬಸವಣ್ಣ ಇದೆ, ನೀವು ನೋಡ್ಬೋದು. ಪೂರ್ತಿ ನಾನು ನಿಮಗೆ ತೋರಿಸ್ತೀನಿ. ನೋಡಿ ಯಾವ ಥರ ಇದೆ ದೊಡ್ಡ ಬಸವಣ್ಣ ಅಂತ ಹೇಳ್ಬಿಟ್ಟು ನೀವೇ ನೋಡ್ಬೋದು. ಪೂರ್ತಿ ತೋರಿಸ್ತೀನಿ ನಾನು ನಿಮಗೆ. ನೋಡಿ ನೀವೇನಾದರೂ ಇಷ್ಟೊತ್ತಿಗಾಗಲೇ ಈ ಬಸವಣ್ಣ ನೋಡಿದ್ದೀವಿ ಅಂತಾದರೆ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸೋದನ್ನ ಮರೆಯೋಕ್ಕೆ ಹೋಗಬೇಡಿ. ಸೊ ನೀವು ಇನ್ನೂ ನೋಡಿಲ್ಲ ಅಂತಂದರೆ ಖಂಡಿತ ನೆಕ್ಸ್ಟ್ ಟೈಮ್ ಬಂದಾಗ ಈ ಬಸವಣ್ಣನ ನೋಡ್ಕೊಂಡೋಗಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ನೋಡ್ಬೋದು, ಬಹುಶಃ ಈ ಬಸವಣ್ಣ ವರ್ಷ ಬೆಳೀತಾ ಇದೆ ಅಂತ ಅನಿಸುತ್ತೆ. ಯಾಕಂತಂದರೆ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಇಷ್ಟು ಇಕ್ಕಟ್ಟಾಗಿ ಆವಾಗ ಕಟ್ಟಿರಲ್ಲ, ಅವರು ದೊಡ್ಡದಾಗೆ ಕಟ್ಟಿರ್ತಾರೆ. ಸೊ ಈಗ ಈ ಬಸವಣ್ಣ ಬೆಳೆದು ದೊಡ್ಡದಾಗಿದೆ ಅಂತ ಹೇಳ್ಬೋದು. ನನ್ನ ಒಂದು ಅನಿಸಿಕೆ ಪ್ರಕಾರ ಇದು ಎಲ್ಲ ಕಡೆ ಹೇಳ್ತಿರ್ತಾರೆ ಬಸವಣ್ಣ ದೊಡ್ಡದಾಗುತ್ತೆ ಅಂತ. ಖಂಡಿತವಾಗ್ಲೂ ಇಲ್ಲೂ ಕೂಡ ನನಗೆ ಹಾಗೆ ಅನಿಸುತ್ತೆ, ಬಸವಣ್ಣ ಇಲ್ಲಿ ದೊಡ್ಡದಾಗ್ತಾ ಇದೆ ಅಂತ. ಅಂದರೆ ದಿನೇ ಈ ಬಸವಣ್ಣನೂ ಕೂಡ ಬೆಳೀತಾ ಇದೆ ಅಂತ ನಂಗನ್ಸುತ್ತೆ. ಸೊ ನೀವು ನೋಡ್ಬೋದು ಎಷ್ಟು ದೊಡ್ಡ ಬಸವಣ್ಣ. ಕೆಳಗಡೆ ಒಂದು ದೇವಸ್ಥಾನಕ್ಕಿಂತ ಎಂಟ್ರಿ ಆಗೋಕ್ಕಿಂತ ಮುಂಚೆನೇ ಒಂದು ಬಸವಣ್ಣ ಸಿಗುತ್ತಲ್ಲ, ಸೊ ಅದೊಂದು ದೊಡ್ಡ ಬಸವಣ್ಣ ಇದೆ. ಅದಕ್ಕಿಂತ ದೊಡ್ಡ ಬಸವಣ್ಣ ಇಲ್ಲಿರುವಂಥದ್ದು ನೀವು ನೋಡ್ಬೋದು. ಸೊ ನೋಡಿ, ಇಲ್ಲಿ ನಾನು ನಿಮಗೆ ತೋರಿಸ್ತೀನಿ. ನಾನು ಇಲ್ಲಿ ನಿಂತ್ಕೊಂಡ್ರೆ ನೀವು ನೋಡ್ಬೋದು, ಒಂದು ಮುಕ್ಕಾಲು ಭಾಗನೂ ಇಲ್ಲ. ಪೂರ್ತಿ ಬಸವಣ್ಣ ತಗೊಂಡ್ರೆ ನಾನು ಅರ್ಧ ಭಾಗ ಬರ್ತೀನಿ. ಅಂದರೆ ಸುಮಾರು ಒಂದು 10 ರಿಂದ 11 ಅಡಿ, ಒಂದು 10 ರಿಂದ 12 ಅಡಿ ಈ ಬಸವಣ್ಣ ಇರ್ಬೋದು ಅಂತ ನಂಗನ್ಸುತ್ತೆ. ನೀವು ನೋಡ್ಬೋದು. ನೋಡಿ ಎಷ್ಟು ದೊಡ್ಡ ಬಸವಣ್ಣ, ಎಷ್ಟು ಬೃಹದಾಕಾರವಾಗಿದೆ ಈ ಒಂದು ಬೆಟ್ಟದಲ್ಲಿ ಅಂತ ನೀವು ನೋಡ್ಬೋದು. ಸೊ ಈ ಬಸವಣ್ಣನ ಖಂಡಿತವಾಗ್ಲೂ ಯಾರೂ ಕೂಡ ತೋರಿಸಿರೋದಕ್ಕೆ ಸಾಧ್ಯನೇ ಇಲ್ಲ. ಸೊ ನಾವು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ನೋಡಿ, ನೀವು ಕೂಡ ಮುಂದಿನ ಸಲ ಬಂದಾಗ ಇಲ್ಲಿಗೆ ಬಂದು ಬಸವಣ್ಣನ ಆಶೀರ್ವಾದನ ಪಡೀರಿ ಅಂತ. ಸ್ನೇಹಿತರೆ, ನಾವೀಗ ಬಸವಣ್ಣನ ನೋಡಿಕೊಂಡು ನಾವೀಗ ಒಳಕಲ್ ತೀರ್ಥದ ಕಡೆಗೆ ನಮ್ಮ ಪ್ರಯಾಣವನ್ನು ಬೆಳೆಸ್ತಾ ಇದ್ದೀವಿ. ನೀವು ಕೂಡ ನಮ್ಮ ಜೊತೆ ಬನ್ನಿ. ಒಳಕಲ್ ತೀರ್ಥದ ಒಂದು ದರ್ಶನವನ್ನು ಮಾಡೋಣ. ಇಲ್ಲೂ ಒಂದು ಕಲ್ಲಿನ ಮಂಟಪ ಇದೆ. ಇಲ್ಲಿ ಯಾವ ದೇವರಿದೆ ಗೊತ್ತಿಲ್ಲ, ಬಹುಶಃ ಬಸವಣ್ಣನೇ ಇದೆ ಇಲ್ಲಿ, ನೀವು ನೋಡ್ಬೋದು. ಇದನ್ನು ಕೂಡ ಅಷ್ಟೇ, ಯಾರೂ ಕೂಡ ತೋರಿಸಿರಲ್ಲ. ಇದಾಗಿರಲಿ ಅದಾಗಿರಲಿ ಇವೆರಡನ್ನೂ ಕೂಡ ಯಾರೂ ತೋರಿಸಲ್ಲ ಇಲ್ಲಿ. ಸೊ ನಾವು ತೋರಿಸ್ತಾ ಇದ್ದೀವಿ, ನಿಮಗಾಗಿ ತೋರಿಸ್ತಾ ಇದ್ದೀವಿ. ನೀವು ಕೂಡ ಬಂದ್ಬಿಟ್ಟು ಈ ಬಸವಣ್ಣನ ಆಶೀರ್ವಾದವನ್ನು ಪಡೆಯಿರಿ. ಸೊ ಹಾಗೆ ನಾವು ಮುಂದೆ ಹೋಗೋಣ. ಮುಂದಕ್ಕೆ ಹೋಗಿ ಒಳಕಲ್ ತೀರ್ಥಕ್ಕೆ ನಮ್ಮ ಪ್ರಯಾಣವನ್ನು ಬೆಳೆಸೋಣ. ಬನ್ನಿ. ಸೊ ಒಳಕಲ್ ತೀರ್ಥಕ್ಕೆ ಕೆಳಗಡೆಗೆ ಹೋಗಬೇಕು, ಆದರೆ ಇಲ್ಲಿ ದಾರಿ ಮಿಸ್ ಆಗಿ ನಾವು ಮೇಲಕ್ಕೆ ಹೋಗ್ತಾ ಇದ್ದೀವಿ ಅಂತ ಕಾಣಿಸುತ್ತೆ. ಸೊ ಇನ್ನು ಸ್ವಲ್ಪ ಮುಂದಕ್ಕೆ ಹೋಗಿ ನೋಡೋಣ ದಾರಿ ಇದೆಯಾ ಅಥವಾ ಇಲ್ಲಿಗೆ ಈ ದಾರಿ ಕ್ಲೋಸ್ ಆಗಿದೆಯಾ ನೋಡೋಣ. ಸ್ನೇಹಿತರೆ, ಬಹುಶಃ ಇದು ಇಲ್ಲಿಗೆ ಮುಕ್ತಾಯ ಅನಿಸುತ್ತೆ. ದಾರಿ ಅಂತೂ ಇದೆ, ಬಟ್ ಎಲ್ಲಿವರೆಗೂ ಹೋಗುತ್ತೆ ಗೊತ್ತಿಲ್ಲ. ನೋಡೋಣ, ಇದು ಎಲ್ಲಿವರೆಗೂ ಹೋಗುತ್ತೋ ಅಲ್ಲಿವರೆಗೂ ಹೋಗ್ಬಿಟ್ಟು ಮುಂದಕ್ಕೆ ಹೋದರೆ ಹೋಗ್ತೀನಿ, ಇಲ್ಲ ಅಂತಂದರೆ ಹಿಂದಕ್ಕೆ ವಾಪಸ್ ಆಗಿಬಿಟ್ಟು ನಮ್ಮ ಹಳೆ ದಾರಿ ಏನಿದೆ ಸೊ ಹಾಗೆ ನಾವು ಹೋಗೋಣ.
ಸೊ ಅಲ್ಲಿ ಒಳಕಲ್ ತೀರ್ಥಕ್ಕೆ ದಾರಿ ಅಂತ ಹಾಕಿದ್ರು, ಆದರೆ ಇಲ್ಲಿ ದಾರಿನೇ ಕಾಣಿಸ್ತಾ ಇಲ್ಲ. ಇಲ್ಲಿಂದ ವಾಪಸ್ ಹೋಗಬೇಕಾಗುತ್ತೋ ಏನೋ ಗೊತ್ತಿಲ್ಲ. ವಾಪಸ್ ಹೋಗಬೇಕಾದ್ರೆ ಖಂಡಿತ ವಾಪಸ್ ಹೋಗಲೇಬೇಕಾಗುತ್ತೆ, ನೋಡೋಣ. ಬಟ್ ದಾರಿ ಕಾಣಿಸ್ತಾ ಇದೆ ಇನ್ನು. ಎಸ್, ಇದೆ ದಾರಿ. ಹೋಗೋಣ ಬನ್ನಿ. ಎಲ್ಲಿವರೆಗೂ ಸಾಧ್ಯ ಆಗುತ್ತೆ ಅಲ್ಲಿವರೆಗೂ ಕೂಡ ಇದೇ ದಾರಿ ಮೂಲಕನೇ ನಾವು ಹಾದು ಹೋಗೋಣ ಮೇಲಕ್ಕೆ. ಸೊ ನಾನಂತೂ ಬೇಗ ಬೇಗ ಬರ್ತಿದ್ದೀನಿ. ಸೊ ಇವ್ರು ಬರೋದೇ ಸ್ವಲ್ಪ ಕಷ್ಟ ಆಗಿರೋದು. ನೋಡಿ, ನಿಧಾನಕ್ಕೆ ಬರ್ತಾಯಿದ್ದಾರೆ ಅವರು. ಅಲ್ಲಿ ನೋಡ್ಬೋದು ನೀವು, ಒಂದು ದೊಡ್ಡ ಕಲ್ಲು ಕಾಣಿಸ್ತಾ ಇದೆ. ಬೆಟ್ಟದ ಮೇಲೆ ದೊಡ್ಡ ಕಲ್ಲು ನೋಡ್ಬೋದು, ಎಷ್ಟು ಚೆನ್ನಾಗಿದೆ ಅಂತ. ಅದು ಝೂಮ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ. ಒಂದು ಸೆಕೆಂಡ್ ನೋಡಿ. ಝೂಮ್ ಮಾಡಿ ತೋರಿಸ್ತೀನಿ, ನೋಡ್ಬೋದು ನೀವು ಎಷ್ಟು ದೊಡ್ಡ ಬಂಡೆ ಅಂತ. ಈ ಬೆಟ್ಟದ ಮೇಲಿಂದ ವ್ಯೂ ನೋಡಿ ಈ ಥರ ನೋಡೋಕ್ಕೆ ಸಿಗುತ್ತೆ. ಮೋಡ ಇಲ್ಲ, ಸ್ವಲ್ಪ ಬಿಸಿಲಿದೆ. ನೀಲಿ ನೀಲಿ ಆಕಾಶ ಕಾಣಿಸ್ತಾ ಇದೆ, ನೀವು ನೋಡ್ಬೋದು. ಮೇಲಂತೂ ಒಂದು ಚೂರು ಮೋಡ ಇಲ್ಲ, ಏನಿಲ್ಲ. ಎಷ್ಟು ಕ್ಲೀನಾಗಿರೋ ಒಂದು ಆಕಾಶ ನೋಡೋಕ್ಕೆ ನಮಗೆ ಸಿಗುತ್ತೆ. ನೀಲಿ ಆಗಿದೆ, ನೋಡ್ಬೋದು. ಕೆಳಗಡೆ ಇಳಿಸಿದ್ರೆ ನೋಡಿ, ಬಿಸಿಲು ನಿಮಗೆ ಕಾಣಿಸುತ್ತೆ, ಬೆಳ್ಳಿಗೆ ಕಾಣಿಸುತ್ತಲ್ಲ, ಅದೆಲ್ಲ ಕೂಡ ಬಿಸಿಲು. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಇಲ್ಲಿ ಅಂತ ವ್ಯೂ ಪಾಯಿಂಟು. ಒಂದು ರಿಕ್ವೆಸ್ಟ್ ಇದೆ, ಇಲ್ಲಿ ಎಲ್ಲ ಅಂದರೆ ಒಬ್ಬರೊಬ್ಬರೇ ಬರೋಕ್ಕೆ ಹೋಗಬೇಡಿ. ಯಾಕೆ ಅಂತಂದರೆ ಇಲ್ಲಿ ಕಾಡು ಪ್ರಾಣಿಗಳು ತುಂಬ ಇರೋ ಒಂದು ಸಾಧ್ಯತೆ ಇದೆ. ಹಾಗಾಗಿ ಒಬ್ಬೊಬ್ಬರೇ ಬರೋಕ್ಕೆ ಹೋಗಬೇಡಿ. ನಿಮ್ಮ ಜೊತೆ ಒಂದು 2-3 ಜನ ಆದರೆ ಬರ್ಬೋದು ಇಲ್ಲಿಗೆ, ಏನು ತೊಂದರೆ ಏನಿಲ್ಲ ಆಗಲಲ್ಲಿ. ಆದರೆ ಸಂಜೆ ಟೈಮಲ್ಲಿ ಆಗಿರಲಿ, ಬೆಳ್ಳಂಬೆಳಗ್ಗೆ ಆಗಿರಲಿ ಬರೋದಕ್ಕೆ ಹೋಗಬೇಡಿ. ಯಾಕಂದರೆ ಇಲ್ಲೆಲ್ಲ ಪ್ರಾಣಿಗಳು ಇರೋ ಎಲ್ಲ ಒಂದು ಸಾಧ್ಯತೆಗಳು ತುಂಬ ಇರುತ್ತೆ. ಹಾಗಾಗಿ ಪ್ರಾಣಿಗಳಿಗೂ ತೊಂದರೆ ಆಗುತ್ತೆ. ಸೊ ಅವುಗಳು ಭಯಪಟ್ಟು ನಮಗೂ ಕೂಡ ಏನಾದರೂ ತೊಂದರೆ ಮಾಡೋದಕ್ಕೆ ಪ್ರಯತ್ನ ಪಡ್ತವೆ. ಸೊ ಹಾಗಾಗಿ ಯಾರು ಕೂಡ ಒಬ್ಬರು ಬರೋಕ್ಕೆ ಪ್ರಯತ್ನ ಪಡಬೇಡಿ. ತುಂಬ ಜನ ಇರುವಾಗ ಬೇಕಾದರೆ ಬನ್ನಿ, ಇಲ್ಲಿ ತುಂಬಾ ಚೆನ್ನಾಗಿದೆ ಮಾತ್ರ, ಬಂದು ಎಂಜಾಯ್ ಮಾಡಿ. ಆದರೆ ಇನ್ನೊಂದು ರಿಕ್ವೆಸ್ಟ್ ಏನಪ್ಪ ಅಂತಂದರೆ, ಇಲ್ಲಿ ಬಂದು ಪ್ಲಾಸ್ಟಿಕನ್ನು ಏನಾದರೂ ತಿಂಡಿ ತಿನಿಸುಗಳನ್ನು ತಂದಿದ್ರೆ, ವಾಟರ್ ಬಾಟಲ್ಸ್ ಎಲ್ಲ ತಂದಿದ್ದರೆ ಇಲ್ಲೆಲ್ಲ ಎಸಿಬೇಡಿ. ಪರಿಸರವನ್ನು ಕಾಪಾಡೋದು ನಿಮ್ಮೆಲ್ಲರ ಜವಾಬ್ದಾರಿ ಆಗಿರೋದ್ರಿಂದ ಆ ತಪ್ಪನ್ನು ನೀವು ಮಾಡೋಕ್ಕೆ ಹೋಗಬೇಡಿ. ಸ್ನೇಹಿತರೆ, ಈ ಬೆಟ್ಟ ಸಮುದ್ರ ಮಟ್ಟದಿಂದ ಸುಮಾರು 4559 ಅಡಿಗಳಷ್ಟು ಎತ್ತರದಲ್ಲಿದೆ ಅಂತ ಹೇಳ್ಬೋದು ಅಂತ ಹೇಳ್ತಾರೆ. ಸ್ನೇಹಿತರೆ, ಈ ಬೆಟ್ಟ ಪೂರ್ವದಿಂದ ಗೂಳಿಯಾಗಿ, ಪಶ್ಚಿಮದಿಂದ ಗಣೇಶನಾಗಿ, ಉತ್ತರದಿಂದ ಸರ್ಪವಾಗಿ ಮತ್ತು ದಕ್ಷಿಣದಿಂದ ಲಿಂಗವಾಗಿ ಕಾಣುತ್ತದೆ ಅಂತ ಹೇಳ್ತಾರೆ. ಮತ್ತು ಬೆಟ್ಟಕ್ಕೆ ಹೋಗುವ ಮೆಟ್ಟಿಲುಗಳ ಸಂಖ್ಯೆ ವಾರಣಾಸಿಯ ಬನಾರಸ್ನ ಮೆಟ್ಟಿಲುಗಳ ಸಂಖ್ಯೆಗೆ ಸಮನಾಗಿದೆ ಅಂತ ಹೇಳಲಾಗುತ್ತೆ. ಹಾಗಾಗಿ ಈ ಒಂದು ಕ್ಷೇತ್ರಕ್ಕೆ ದಕ್ಷಿಣ ಕಾಶಿ ಅಂತ ಕರೀತಾರೆ ಅಂತ ಹೇಳಲಾಗುತ್ತೆ. ಬೆಟ್ಟದ ಮೇಲಕ್ಕೆ ಹೋಗುವುದನ್ನು ಪವಿತ್ರ ನಗರಕ್ಕೆ ತೀರ್ಥಯಾತ್ರೆ ಹೋಗುವುದಕ್ಕೆ ಸಮ ಅಂತ ಹೇಳಲಾಗುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ನೀವು ಕೂಡ ಈ ಬೆಟ್ಟಕ್ಕೆ ಯಾವತ್ತೂ ಬಂದಿಲ್ಲ ಅಂತಂದರೆ ಖಂಡಿತವಾಗ್ಲೂ ಒಂದು ಸರಿ ಆದರೂ ಬಂದುಬಿಟ್ಟು ಹೋಗಿ, ನೀವು ಕೂಡ ಕಾಶಿಗೆ ಹೋದಷ್ಟೇ ಪುಣ್ಯವನ್ನು ಸಂಪಾದನೆ ಮಾಡ್ಬೋದು ಈ ಬೆಟ್ಟಕ್ಕೆ ಬಂದು ಹೋಗೋದ್ರಿಂದ ಅಂತ ಹೇಳ್ತಾ, ಇನ್ನೂ ಕೂಡ ಈ ಬೆಟ್ಟ ತುಂಬಾ ಹೋಗೋದಿದೆ. ಸೊ ಆ ಬೆಟ್ಟವನ್ನು ಕೂಡ ಪೂರ್ತಿಯಾಗಿ ನಾವು ನೋಡ್ತಾ ಹೋಗೋಣ. ಬನ್ನಿ, ನಮ್ಮ ಜೊತೆ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ. ಸ್ನೇಹಿತರೆ, ಇನ್ನೂ ಕೂಡ ಬೆಟ್ಟ ತುಂಬಾ ಹತ್ತೋದಕ್ಕಿದೆ. ಸೊ ಹೋಗ್ತಾ ಇದ್ದೀವಿ, ನೋಡೋಣ
ಈ ದಾರಿ ಎಲ್ಲಿವರೆಗೂ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಇಲ್ಲಿಗೆ ಮುಗಿಯುತ್ತೆ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಬಟ್ ದಾರಿ ಅಂತೂ ಕಷ್ಟವಾಗಿದೆ, ಮುಗಿತಾ ಇಲ್ಲ. ಸೊ ನೋಡೋಣ ಎಲ್ಲಿವರೆಗೂ ಹೋಗುತ್ತೆ ನೋಡಿ. ಒಂದು ದಾರಿ ಒಂದು ಸೈಡು ಈ ಥರ ಹೋಗ್ತೀವಿ. ಬರೋವಾಗ ಮೋಸ್ಟ್ಲಿ ಒಳಕಲ್ ತೀರ್ಥ ನಾವು ಬಿಟ್ಟಿದ್ದೀವಿ ಅಂತ ಅನಿಸುತ್ತೆ, ಅದು ಹಿಂದಕ್ಕೆ ಹೋಗಿದೆ ಅನಿಸುತ್ತೆ ಈಗಾಗಲೇ. ಸೊ ಬರುವಾಗ ನಾವು ಒಳಕಲ್ ತೀರ್ಥಕ್ಕೆ ಹೋಗ್ಬಿಟ್ಟು ಅಲ್ಲಿ ನಾವು ಅದನ್ನು ನಾನು ನಿಮಗೆ ತೋರಿಸ್ತೀನಿ. ಸೊ ಇವಾಗ ನಾವು ಏಕೆಂದರೆ ನಾವು ನಾರ್ಮಲ್ ದಾರೀಲಿ ಬರ್ತಾಯಿಲ್ಲ, ಬೇರೆ ದಾರೀಲಿ ಬರ್ತಾಯಿದ್ದೀವಿ. 2 ದಾರಿ ಇದೆ ಅಂತ ಹೇಳಿದ್ನಲ್ವ. ಸೊ ಆ ದಾರೀಲಿ ಬರ್ತಾ ಇರೋದ್ರಿಂದ ನಾವು ಕೆಲವೊಂದಷ್ಟು ಭಾಗಗಳನ್ನ ಸ್ಕಿಪ್ ಮಾಡ್ಕೊಂಡು ಹೋಗಿದ್ದೀವಿ. ಸೊ ಆ ಕಡೆಯಿಂದ ಬರ್ತಾ ನಾನು ನಿಮಗೆ ಪೂರ್ತಿ ಒಂದು ನಾವೇನೇನು ಹೇಳಿದ್ನಲ್ಲ ಈಗ ಅವೆಲ್ಲವನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಬರೋವಾಗ. ಸೊ ಇದು ಮುಂಚೆ ಇದ್ದಿದ್ದ ದಾರಿಲಿ ನಾವು ಈಗ ಹೋಗ್ತಾ ಇರೋದು, ನಾನು ನಿಮಗೆ ತೋರಿಸ್ತೀನಿ ನೋಡಿ. ಸೊ ನೋಡಿ, ಈ ದಾರಿ ಮೂಲಕ ಬಹುಶಃ ನೀವು ಯಾರೂ ಹೋಗಿರೋಕ್ಕೆ ಸಾಧ್ಯನೇ ಇಲ್ಲ. ಸೊ ಈ ದಾರಿ ಈ ಥರ ಇದೆ. ಬಹುಶಃ ಹೊಸಬ್ರನ್ನಾದರೂ ನೋಡ್ತಾ ಇದ್ರೆ ಈಗಾಗಲೇ ಯಾರಾದರೂ ವಿಡಿಯೋ ನೋಡಿದರೆ ಖಂಡಿತವಾಗ್ಲೂ ನೀವು ಹೇಳ್ತೀರಾ ಇದು ಶಿವಗಂಗೆ ಬೆಟ್ಟನೇ ಅಲ್ಲ ಅಂತ ಹೇಳ್ಬೋದು. ಆ ಥರ ನಿಮಗೆ ಅನಿಸುತ್ತೆ, ಯಾಕಂದರೆ ನಾವು ಹೋಗ್ತಾ ಇರೋ ದಾರಿ ಆ ಥರ ಇರೋದ್ರಿಂದ. ಸೊ ನಾವೀಗ ಹೋಗ್ತಾ ಇರೋದು ಬಹಳ ಪುರಾತನವಾದ ದಾರಿಲಿ ಹೋಗ್ತಾ ಇದ್ದೀವಿ. ಸೊ ಬೆಟ್ಟದಿಂದ ಕೆಳಕ್ಕೆ ನಾನು ನಿಮಗೆ ತೋರಿಸ್ತೀನಿ ಒಂದು ವ್ಯೂ ಯಾವ ಥರ ಇದೆ ಅಂತ ನೋಡಿ, ಒಂದು ಸರಿ ಎಂಜಾಯ್ ಮಾಡಿ. ಸ್ನೇಹಿತರೆ ನೋಡಿದ್ರಲ್ವಾ ಈ ಬೆಟ್ಟದ ಮೇಲಿಂದ ಒಂದು ವ್ಯೂ ಯಾವ ಥರ ಇದೆ ಅಂತ. ಸೊ ನಾವೀಗ ಹೋಗ್ಬೇಕಾಗಿರೋದು ಅಲ್ಲಿ ಕಾಣಿಸ್ತಾ ಇದೆ ನೋಡಿ, ಅಲ್ಲಿ ಸಿಂಗಲ್ಲ ಕಾಣಿಸ್ತಾ ಇದೆಯಲ್ಲ, ಆ ಬೆಟ್ಟದ ತುದಿ ಮೇಲಕ್ಕೆ ಇನ್ನೂ ಹೋಗ್ಬೇಕು ನಾವು. ಬಟ್ ನಾವಿನ್ನೂ ನನ್ನ ಅಂದಾಜಿನ ಪ್ರಕಾರ ಇನ್ನೂ ಒಂದು ಅರ್ಧ ಭಾಗಕ್ಕೆ ಬಂದಿದ್ದೀವಿ ಅಂತ ಅನಿಸುತ್ತೆ ನನಗೆ. ಸೊ ಇನ್ನೂ ಕೂಡ ಹೋಗೋದು ತುಂಬಾ ಅಂದರೆ ತುಂಬಾ ಇದೆ. ಗಾಳಿ ನಿಮಗೆ ಗೊತ್ತಾಗ್ತಿರ್ಬೋದು, ಕೇಳಿಸ್ತಾ ಇರ್ಬೋದು, ಸಿಕ್ಕಾಪಟ್ಟೆ ಜೋರಾಗಿ ಗಾಳಿ ಬೀಸ್ತಿದೆ, ಸಿಕ್ಕಾಪಟ್ಟೆ ಜೋರಾಗಿ ಗಾಳಿ ಬೀಸ್ತಾ ಇದೆ. ಬಹುಶಃ ನಾನು ಮಾತಾಡ್ತಿರೋದು ಸರಿಯಾಗಿ ನಿಮಗೆ ಕೇಳಿಸ್ತಾ ಇದೆಯಾ ಇಲ್ವಾ ನನಗೆ ಗೊತ್ತಾಗ್ತಾ ಇಲ್ಲ. ಸೊ ನಾನು ಮಾತಾಡೋದು ನಿಮಗೇನು ಸರಿಯಾಗಿ ಕೇಳಿಸ್ತಾ ಇಲ್ಲ ಅಂತಂದರೆ ದಯವಿಟ್ಟು ಕ್ಷಮೆ ಇರಲಿ. ನಾವು ಹೋಗ್ತಾ ಇರೋ ದಾರಿ ಮಾತ್ರ ಕಠಿಣವಾಗಂತ ಏನೂ ಇಲ್ಲ, ತುಂಬಾ ಚೆನ್ನಾಗಿದೆ. ನನಗೇನು ಆ ಥರ ಕಷ್ಟವಾಗಿದೆ ದಾರಿ ಅಂತ ಏನು ಹೇಳೋಕ್ಕೆ ಅನ್ನಿಸ್ತಿಲ್ಲ. ತುಂಬಾ ಈಸಿಯಾಗಿದೆ, ತುಂಬಾ ಸುಲಭವಾಗಿದೆ. ಸೊ ನೋಡ್ಬೋದು ನೀವು. ನೋಡಿ ಇಲ್ಲಿ ಬರೆದಿದ್ದಾರೆ ಬೆಟ್ಟಕ್ಕೆ ದಾರಿ ಹೋಗುವ ದಾರಿ ಅಂತ ಬರೆದಿದ್ದಾರೆ ಇಲ್ಲಿ. ಸೊ ಬಹುಶಃ ಈ ದಾರಿ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಇಲ್ಲಿಂದ ಬೆಟ್ಟಕ್ಕೆ ನಾವು ನಾರ್ಮಲ್ ದಾರಿ ಹಿಡ್ಕೊಂಡು ಹೋಗ್ಬೇಕಾಗತ್ತೆ. ಸೊ ನೋಡಿ ಇಲ್ಲಿ ಬರೆದಿದ್ದಾರೆ, ಇಲ್ಲಿ ನೋಡಿ ಬೆಟ್ಟಕ್ಕೆ ದಾರಿ ಅಂತ ಇಲ್ಲಿ ಬರೆದಿದ್ದಾರೆ. ಸೊ ಇಲ್ಲಿಂದ ನಾವು ಸೀದಾ ಹೋದರೆ ಬೆಟ್ಟಕ್ಕೆ ಹೋಗೋ ಮಾಮೂಲಿ ದಾರಿಗೆ, ಅಂದರೆ ಎಲ್ಲರೂ ಓಡಾಡೋ ದಾರಿಗೆ ನಾವು ಹೋಗಿ ಸೇರ್ಕೊಳ್ತೀವಿ. ಸೊ ಇಲ್ಲಿ ಬನ್ನಿ, ತುಂಬ ಅಂದರೆ ತುಂಬಾ ಸಖತ್ತಾಗಿದೆ. ಇಲ್ಲಿ ನೀವು ನೋಡ್ಬೋದು, ವ್ಯೂ ಪಾಯಿಂಟ್ಗಳಂತೂ ಮಸ್ತಿದೆ. ಆಹಾ, ಇಲ್ಲಿಂದ ನೋಡಿದ್ರೆ ಹೆಂಗೆ ಕಾಣಿಸುತ್ತೆ ಊರು ಅಂದರೆ, ದಾಬಸ್ಪೇಟೆ ಇದೆ, ಈ ಕಡೆ ಬಲಕ್ಕೊಂದು ಕೆರೆ ಇದೆ, ಎಡಕ್ಕೆ ಅಲ್ಲಿ ನಿಮಗೆ ತೋರಿಸ್ತೀನಿ. ಈ ಕಲ್ಲಿನ ಮಧ್ಯೆ ನೋಡಿದ್ರೆ ಅಲ್ಲೊಂದು ಕೆರೆ ಸಿಗುತ್ತೆ ನಿಮಗೆ. ಅಲ್ಲಿ ಒಂದು ದೊಡ್ಡ ಬೆಟ್ಟ ಕಾಣಿಸ್ತಿದೆ ನೋಡ್ಬೋದು. ಅದೆಲ್ಲ ದಾಬಸ್ಪೇಟೆ ಇಂಡಸ್ಟ್ರಿಯಲ್ ಏರಿಯಾ ಕಾಣಿಸ್ತಾ ಇದೆಯಲ್ವ ನಿಮಗೆ, ಅದೆಲ್ಲ ಇಲ್ಲಿ ಕೆಳಗಡೆ ಕಾಣಿಸ್ತಾ ಇದೆಯಲ್ವಾ. ಇದೆಲ್ಲವೂ ಕೂಡ ಊರು, ಶಿವಗಂಗೆ ಊರು ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೆಲ್ಲ ನೋಡಿ. ಆಹಾ, ಎಷ್ಟು ಸಖತ್ತಾಗಿದೆ ವ್ಯೂ ಅಂತಂದರೆ, ಬೆಟ್ಟದ ಮೇಲಕ್ಕೆ ಹೋದರೂ ಕೂಡ ಅಷ್ಟು ಚೆನ್ನಾಗಿರಲ್ಲ, ಈ ಮಧ್ಯೆ ಕಾಡಿನೊಳಗೆ ಅಷ್ಟು ಚೆನ್ನಾಗಿದೆ ವ್ಯೂ. ಸ್ನೇಹಿತರೆ, ನೀವು ಒಮ್ಮೆ ಬಂದು ಇಲ್ಲಿ ನಿಜವಾಗ್ಲೂ ಬಂದು ಇಲ್ಲಿನ ಒಂದು ಪರಿಸರವನ್ನು ಎಂಜಾಯ್ ಮಾಡಲೇಬೇಕು ನೀವು. ನೆಕ್ಸ್ಟ್ ಟೈಮ್ ಬಂದಾಗ ಮಾತ್ರ ಈ ದಾರಿ
ಮತ್ತು ಇಲ್ಲಿನ ಒಂದು ಪರಿಸರವನ್ನು ಎಂಜಾಯ್ ಮಾಡಲೇಬೇಕು ನೀವು ಖಂಡಿತವಾಗ್ಲೂ. ಸಖತ್ತಾಗಿದೆ ಗುರು. ನೋಡಿ ನೋಡಿ ಯಾವ ಥರ ಇದೆ ಇಲ್ಲಿ ಅಂತ. ಆಹಾ, ನೋಡ್ಬೋದು ನೀವು ಹೆಂಗಿದೆ ಅಂತ. ಅಬ್ಬಬ್ಬಬ್ಬಬ್ಬ, ಸೂರ್ಯ ಕರೆಕ್ಟಾಗಿ ನಮ್ಮ ನತ್ತಿ ಮೇಲೆ ಇದ್ದಾನೆ ಇವಾಗ. ಅಲ್ಲಿ ನೋಡ್ಬೋದು ನೀವು. ಆಹಾ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ ಸೂರ್ಯ ಅಂತ. ನೋಡಿ 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 ಸೂರ್ಯ ಹೆಂಗೆ ಕಾಣಿಸ್ತಿದ್ದಾನೆ. ಕಳ್ಳ ಬ್ಯೂಟಿಫುಲ್ ಆಗಿದೆ ರೀ ಮಾತ್ರ ಇಲ್ಲಿನ ಒಂದು ಪರಿಸರ. ಬಂದು ಎಂಜಾಯ್ ಮಾಡಿ. ಅಬ್ಬಬ್ಬ, ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ ಕಡೆ ದಾರಿಲಿ ಏನಾದರೂ ಹೋಗಿದ್ರೆ ಬಹುಶಃ ಇದನ್ನೆಲ್ಲ ನಾನು ಮಿಸ್ ಮಾಡ್ಕೊಳ್ತಿದ್ದೆ ಅನಿಸುತ್ತೆ. ಸೊ ಈ ಕಡೆ ಬಂದಿರೋ ಕಾರಣ ಇದನ್ನೆಲ್ಲ ನನಗೆ ಎಂಜಾಯ್ ಮಾಡೋಕ್ಕೆ ಸಿಕ್ತು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಸೊ ನೀವು ಬನ್ನಿ, ಖುಷಿ ಪಡಿ ಅಂತ ಹೇಳ್ತಾ ಮುಂದಕ್ಕೆ ಹೋಗೋಣ. ನೋಡಿ, ಒಂದು ವ್ಯೂ ತೋರಿಸ್ಬಿಡ್ತೀನಿ 360 ಡಿಗ್ರಿ ಹೇಗಿದೆ ಅಂತ. ನೋಡಿದ್ರಲ್ವಾ ಸ್ನೇಹಿತರೆ, ಹೇಗಿದೆ 360 ಡಿಗ್ರಿ ವ್ಯೂ? ಸೂಪರ್ ಅಲ್ವಾ? ಬನ್ನಿ ಮುಂದಕ್ಕೆ ಹೋಗೋಣ ಹಾಗೆ. ಸ್ನೇಹಿತರೆ, ಈ ಬೆಟ್ಟದ ಮೂಲಕ ಇನ್ನೂ ಹೋಗ್ತಾ ಇದ್ದೀವಿ. ಕಲ್ಲಿನ ಕೆಳಗಡೆಯಿಂದ ಹೋಗ್ತಾ ಇದ್ದೀವಿ. ಇನ್ನೂ ಕೂಡ ಮುಂದಕ್ಕಿದೆ ಅಂತ ಇಲ್ಲಿ ಬೋರ್ಡ್ ಹಾಕಿದ್ದಾರೆ. ಅಂದರೆ ನಿಧಾನವಾಗಿ ಚಲಿಸಿ ಅಂತ ದಾರಿ ತೋರಿಸಿದ್ದಾರೆ. ಸೊ ಅದು ಎಲ್ಲೋಗುತ್ತೆ ಅಂತ ನೋಡ್ಕೊಳ್ತಾ ಬರೋಣ. ಸೊ ಮುಂದಕ್ಕೆ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಇವಾಗ. ಸೊ ಈ ಕಡೆಯಿಂದ ಹೋದರೆ ಈ ಥರ ಒಂದು ಕಲ್ಲಿನ ಒಂದು ಇದು ಸಿಗುತ್ತೆ. ಸೊ ಈ ಕಡೆ ಹೋದರೆ ನಮಗಿನ್ನೂ ಕೂಡ ದಾರಿ ಇದೆ. ಎಲ್ಲಿವರೆಗೂ ಹೋಗುತ್ತೆ, ಇಲ್ಲಿ ಏನಿದೆ ನೋಡೋಣ ಅದನ್ನು ಕೂಡ. ನೋಡಿ, ಎಲ್ಲ ಇಲ್ಲಿ ಕೂಡ ಬಾಟುಗಳೆಲ್ಲ ತಂದುಬಿಟ್ಟು ಎಲ್ಲ ಇದು ಮಾಡಿದ್ದಾರೆ. ಆ ಥರ ಮಾಡೋಕ್ಕೆ ಹೋಗಬೇಡಿ. ನೆಕ್ಸ್ಟ್ ಟೈಮ್ ಯಾರೇ ಬರಲಿ ಮಾಡೋಕ್ಕೆ ಹೋಗ್ಬೇಡಿ. ನೋಡಿ, ಈ ಥರ ದೊಡ್ಡ ದೊಡ್ಡ ಬಂಡೆ ಕಲ್ಲುಗಳು ಮಧ್ಯೆ ಬಂದುಬಿಟ್ಟಿದ್ದೀವಿ ಇವಾಗ. ಸೊ ಈ ಕಡೆ ಬರಬಾರ್ದಾ ಗೊತ್ತಿಲ್ಲ, ಬಂದಿದ್ದೀವಿ. ಸೊ ಈ ಥರ ಬಂದಿದ್ದೀವಿ. ಓಹೋ, ನೋಡಿ ಇಲ್ಲಿ ಮೆಟ್ಲಿದೆ ನಮಗೆ. ಅಂದರೆ ಇದು ಬೆಟ್ಟಕ್ಕೆ ಹೋಗೋದಕ್ಕೆ ಬಹುಶಃ. ನೋಡಿ, ಇಲ್ಲೂ ಕೂಡ ಮೆಟ್ಲು ನಮಗೆ ಸಿಗುತ್ತೆ. ಸೊ ಇಲ್ಲಿ ನೋಡ್ಬೋದು, ಅಲ್ಲಿ ನಮಗೆ ಒಂದು ಗುಹೆ ಥರ ಕಾಣಿಸ್ತಾ ಇದೆ ಅಲ್ಲ, ಎಡಗಡೆಗೆ ಅಲ್ಲ ಬಲಗಡೆ ನಿಮಗೆ ಒಂದು ಗುಹೆ ಥರ ಕಾಣಿಸ್ತಾ ಇದೆ. ಬನ್ನಿ, ಆ ಗುಹೆ ಒಳಗಡೆನೂ ಅಲ್ಲಿ ಹತ್ರ ಹೋಗ್ಬಿಟ್ಟು ನೋಡ್ಕೊಂಡು ಬರೋಣ. ಸೊ ಇಲ್ಲಿ ಕಾಡು ಪ್ರಾಣಿಗಳೇನಾದರೂ ಇದ್ದರೆ ಗೊತ್ತಿಲ್ಲ. ನಮ್ಮ ಅದೃಷ್ಟಕ್ಕೆ ಇಲ್ಲಿ ಏನು ಕಾಡು ಪ್ರಾಣಿಗಳಿಲ್ಲದೆ ಇದ್ದರೆ ಸಾಕು. ಓಹೋ, ಏನೂ ಇಲ್ಲ. ನೋಡ್ಬೋದು, ನಿಮ್ಗೆ ಈ ಥರ ಗುಹೆ ಸಿಗುತ್ತೆ. ದೊಡ್ಡ ಕಲ್ಲು ಬಂಡೆ ಒಳಗಡೆ ಗುಹೆ. ಇಷ್ಟು ಗುಹೆ ಇದೆ. ಸೊ ನೀವು ನೋಡ್ಬೋದು. ಇದನ್ನೆಲ್ಲ ಬಂದಾಗ ನೀವು ಒಂದು ಸರಿ ಬಂದು ನೋಡಿ. ಇವೆಲ್ಲ ತುಂಬ ಚೆನ್ನಾಗಿದೆ. ಸೊ ಇದೇ ದಾರಿ ಮೂಲಕ ನಾವು ಹಿಂಗೆ ಹೋಗೋಣ ಮುಂದಕ್ಕಿನ್ನು. ಎಲ್ಲೇವರೆಗೂ ಹೋಗುತ್ತೆ ಅಲ್ಲೇವರೆಗೂ ಕೂಡ ಹೋಗೋಣ ನಾವು. ಇಲ್ಲೇನೋ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಬೆಟ್ಟದ ಮೇಲೆ. ಹೋಗೋಣ, ಸೀದಾ ಬೆಟ್ಟಕ್ಕೆ ಹೋಗ್ಬೋದು. ಬಟ್ ಅಲ್ಲಿ ಹೊರಕ್ಕೆ ದಾರಿ ಅಂತ ಇದೆ. ಸೊ ನಾವು ಇದೇ ಕಾಲದಲ್ಲೇ ಹೋಗ್ತಾ ಇದ್ದೀವಿ ಇನ್ನೂ ಕೂಡ. ಸಂಕ್ರಾಂತಿ ಹಬ್ಬಕ್ಕೆ ಇಲ್ಲೆಲ್ಲ ದಾರಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ದಾರಿ ಮಾಡಿದ್ದಾರೆ ಇಲ್ಲಿ. ಸೊ ಹೋಗೋಣ. ಇಲ್ಲಿ ಮಳೆಗಾಲದಲ್ಲಿ ಬಂದರೆ ಹಚ್ಚ ಹಸಿರಾಗಿರುತ್ತೆ, ನೋಡೋಕೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಬಟ್ ಇವಾಗೆಲ್ಲ ಸ್ವಲ್ಪ ಒಣಗಿದೆ. ಅದು ಅಲ್ಲದೆ ಇಲ್ಲಿ ಎಲ್ಲ ದಾರಿ ಮಾಡೋದಕ್ಕೆ ಇಲ್ಲೆಲ್ಲ ದಾರಿ ಪಕ್ಕದಲ್ಲಿ ಬೆಳ್ಕೊಂಡಿರೋವಂಥ ಎಲ್ಲ ಬೇಲಿ ಪೊದೆಗಳನ್ನೆಲ್ಲ ಕಡ್ದಾಕಿದ್ದಾರೆ. ಸೊ ಹಾಗಾಗಿ ನಮಗೆ ಇಲ್ಲಿ ಎಲ್ಲ ಒಣಗಿರೋ ಥರ ಕಾಣಿಸುತ್ತೆ ಅಷ್ಟೇ. ಇಲ್ಲಿನ ಪರಿಸರ ಮಾತ್ರ ತುಂಬಾ ಅದ್ಭುತವಾಗಿದೆ. ನೀವು ನೋಡ್ಬೋದು. ನೋಡಿ, ಇಲ್ಲೂ ಒಂದು ಗುಹೆ ಇದೆ. ನೀವು ನೋಡ್ಬೋದು, ನಿಮಗೆ ತೋರಿಸ್ತೀನಿ ನೋಡಿ. ಅಲ್ಲಿ ಒಳಗಡೆ ಹೋದರೆ ಅಲ್ಲೂ ಕೂಡ ನಿಮಗೊಂದು ಗುಹೆ ಇದೆ, ನೋಡ್ಬೋದು ನೀವು. ನೋಡಿ, ತೋರಿಸ್ತೀನಿ ನಾನು ನಿಮ್ಗಲ್ಲೊಂದು ಗುಹೆ. ನೋಡಿ, ಅದೆಲ್ಲ ಕೂಡ ಗುಹೆನೇ ಅದು, ನೀವು ನೋಡ್ಬೋದು. ಸೊ ಅಲ್ಲೆಲ್ಲ ಹೋಗೋಕ್ಕೆ ಹೋಗಬೇಡಿ ಒಬ್ಬೊಬ್ಬರೇ ಇದ್ದಾಗ. ಪ್ರಾಣಿಗಳು, ಕಾಡು ಪ್ರಾಣಿಗಳಿರ್ಬೋದು, ಹಂದಿಗಳು ಆ ಥರ ಎಲ್ಲ ಇರ್ಬೋದು. ಜಸ್ಟ್ ಮೇಬಿ ಇರೋದಕ್ಕೆ